ನಮಸ್ಕಾರ ಸ್ನೇಹಿತರೆ, ನಾನು ಚೂಡಾಮಣಿ. ತಾವೆಲ್ಲ ಹೇಗಿದ್ದೀರಿ? ತಾವೆಲ್ಲ ಉತ್ತಮ ಆರೋಗ್ಯವನ್ನು ಹೊಂದಿರಿ ಎಂದು ಹಾರೈಸುತ್ತಾ ತಮ್ಮೆಲ್ಲರನ್ನು ಚೂಡಾಮಣಿ ಟ್ರಾವೆಲ್ ಲಾಗ್ಸ್ ಎನ್ನುವ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸ್ನೇಹಿತರೆ, ಇಂದಿನ ಸಿಂಗಾಪುರ್ ಪ್ರವಾಸ ಸರಣಿಯ ವಿಡಿಯೋದಲ್ಲಿ ನಾನು ತಮ್ಮನ್ನೆಲ್ಲ ಸಿಂಗಾಪುರದ ಪ್ರಸಿದ್ಧ ಸೀ ಅಕ್ವೇರಿಯಂ ನೋಡಲು ಕರೆದೊಯ್ಯುತ್ತಿದ್ದೇನೆ. ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಒಂದು ಲೈಕ್ ಕೊಡಿ. ಸೀ ಅಕ್ವೇರಿಯಂ ಇದು ಸಿಂಗಾಪುರದ ಸೆಂಟೋಸಾ ದ್ವೀಪದಲ್ಲಿನ ಇತ್ತೀಚಿನ ಪ್ರಸಿದ್ಧ ಸಮುದ್ರ ಆಕರ್ಷಣೆಯಾಗಿದೆ. 1,000ಕ್ಕೂ ಹೆಚ್ಚು ಜಾತಿಯ 1,00,000ಕ್ಕೂ ಹೆಚ್ಚಿನ ಸಮುದ್ರ ಪ್ರಾಣಿಗಳನ್ನು ನಾವು ಇಲ್ಲಿ ಕಾಣುತ್ತೇವೆ. ಹವಳದ ಬಂಡೆಗಳು, ಪ್ರಪಾತಗಳು ಸೇರಿದಂತೆ ಸಾಗರದ ಹಲವು ವಲಯಗಳನ್ನು ಇಲ್ಲಿ ಪ್ರದರ್ಶಿಸಲಾಗುತ್ತದೆ. ಶಾರ್ಕ್ ಸುರಂಗದ ಮೂಲಕ ಅಕ್ವೇರಿಯಂ ಒಳಗೆ ಪ್ರವೇಶಿಸಿದಾಗ ಹ್ಯಾಮರ್ ಹೆಡ್ಗಳು, ಸಿಲ್ವರ್ ಟಿಪ್ ಮತ್ತು ಸ್ಯಾಂಡ್ಬಾರ್ ಶಾರ್ಕ್ಗಳು ನಮ್ಮ ತಲೆಯ ಮೇಲೆಯೇ ಈಜಾಡುತ್ತಿದ್ದಂತೆ ಭಾಸವಾಗುತ್ತವೆ. ಸ್ನೇಹಿತರೆ, ಸಿಂಗಾಪುರ್ ಸೀ ಅಕ್ವೇರಿಯಂ ಇದು ಆಗ್ನೇಯ ಏಷ್ಯಾದ ಅತಿದೊಡ್ಡ ಮತ್ತು ಸುಂದರ ಅಕ್ವೇರಿಯಂಗಳಲ್ಲಿ ಒಂದಾಗಿದೆ. ಅಕ್ವೇರಿಯಂನಲ್ಲಿ ಕನಿಷ್ಠ 2-3 ಗಂಟೆಗಳ ಕಾಲ ಇದ್ದು ನೀರಿನೊಳಗಿನ ಪ್ರಪಂಚದ ಒಂದು ಅತ್ಯಾಕರ್ಷಕ ಸಂಗತಿಗಳನ್ನು ನಾವು ಇಲ್ಲಿ ತಿಳಿಯುತ್ತೇವೆ. ಇಲ್ಲಿಯ ಅಕ್ವೇರಿಯಂ ಗ್ಯಾಲರಿ, ಟಚ್ ಪೂಲ್ಗಳಲ್ಲಿ ಚಿಕ್ಕ ಮಕ್ಕಳು ಮತ್ತು ಸಮುದ್ರ ಉತ್ಸಾಹಿಗಳು ಜೀವಮಾನದ ಅನುಭವವನ್ನು ಕಂಡುಕೊಳ್ಳುತ್ತಾರೆ. ಶಾರ್ಕ್ಗಳು, ಸಮುದ್ರ ಆಮೆಗಳು ಮತ್ತು ಜೆಲ್ಲಿ ಮೀನುಗಳು ಸೇರಿದಂತೆ ವಿವಿಧ ಮೀನುಗಳು ಇಲ್ಲಿವೆ. ಇಲ್ಲಿಗೆ ಭೇಟಿ ನೀಡಲು ಎಲ್ಲಾ ಕಾಲಗಳೂ ಉತ್ತಮವಾಗಿವೆ. ಡಿಸೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚಿನ ಜನರು ಭೇಟಿ ನೀಡುವುದರಿಂದ ಈ ಒಂದು ತಿಂಗಳನ್ನು ಹೊರತುಪಡಿಸಿ ಎಲ್ಲ ತಿಂಗಳುಗಳೂ ಭೇಟಿ ನೀಡಲು ಉತ್ತಮವಾಗಿವೆ ಎನ್ನಬಹುದು. ಸೀ ಅಕ್ವೇರಿಯಂ ಸಿಂಗಾಪುರದ ಸಮಯದ ಮುಂಜಾನೆ 9 ಗಂಟೆಯಿಂದ ಸಂಜೆಯ 5 ಗಂಟೆಯವರೆಗೆ ತೆರೆದಿರುತ್ತದೆ. ಆದಾಗ್ಯೂ ವಿವಿಧ ಋತುಗಳಲ್ಲಿ ಅಥವಾ ವಿಶೇಷ ಸಂದರ್ಭಗಳ ಸಮಯದಲ್ಲಿ ಬದಲಾವಣೆ ಆಗಬಹುದು ಎನ್ನಲಾಗಿದೆ. ಬಂಗಾಳ ಕೊಲ್ಲಿಯ ಸ್ಕ್ವಿರ್ಮಿಂಗ್ ಈಲ್ಗಳು, ಕೆರಿಬಿಯನ್ ಸಮುದ್ರದ ರೀಫ್ ಮೀನುಗಳು, ಕೆಂಪು ಸಮುದ್ರದ ಬೆಂಕಿ ಸಿಗಡಿ, ಹಳದಿ ಬಾಕ್ಸ್ ಫಿಶ್, ದಕ್ಷಿಣ ಚೀನಾದ ನಳ್ಳಿ ಮತ್ತು ಸಿಂಹ ಮೀನುಗಳನ್ನು ಇಲ್ಲಿ ನಾವು ಕಾಣಬಹುದು. ಸ್ನೇಹಿತರೆ, ಈ ಸೀ ಅಕ್ವೇರಿಯಂ ವಿಶ್ವದ ಲೈವ್ ಹವಳಗಳ ದೊಡ್ಡ ಸಂಗ್ರಹಗಳಲ್ಲಿ ಒಂದಾಗಿದೆ. ಈ ಸೀ ಅಕ್ವೇರಿಯಂನಲ್ಲಿ 100ಕ್ಕೂ ಹೆಚ್ಚು ವಿಭಿನ್ನ ಜಾತಿಯ ಗಟ್ಟಿಯಾದ ಹವಳಗಳು ಮತ್ತು
20ಕ್ಕೂ ಹೆಚ್ಚು ಜಾತಿಯ ಮೃದುವಾದ ಹವಳಗಳನ್ನು ವೀಕ್ಷಿಸಬಹುದು. ಸ್ನೇಹಿತರೆ, ಸಿ ಅಕ್ವೇರಿಯಂನಲ್ಲಿ ಉಪ್ಪು ನೀರಿನ ಮೀನುಗಳನ್ನು ಹೊರತುಪಡಿಸಿ ಸಿಹಿ ನೀರಿನ ಮೀನುಗಳೂ ಇವೆ. ಅನೇಕ ಸಿಹಿ ನೀರಿನ ಮೀನುಗಳು ಉಪ್ಪು ನೀರಿನ ಮೀನುಗಳಂತೆ ದೃಷ್ಟಿಗೆ ಆಕರ್ಷಕವಾಗಿಲ್ಲ ಮತ್ತು ಹೆಚ್ಚು ಸೂಕ್ಷ್ಮವಾದ ಮಾದರಿಗಳನ್ನು ಬಣ್ಣಗಳನ್ನು ಒಳಗೊಂಡಿರುತ್ತವೆ. ಅವು ಸಮಯ ಮತ್ತು ಗಮನಕ್ಕೆ ಅರ್ಹವಾದ ಗಮನಾರ್ಹ ಜೀವಿಗಳಾಗಿವೆ. ಅಲಿಗೇಟರ್ ಗಾರ್ಗಳು ಮತ್ತು ಪ್ಯಾಡಲ್ ಫಿಶ್ ಸೇರಿದಂತೆ ಕೆಲವು ಸಿಹಿ ನೀರಿನ ಜಾತಿಗಳನ್ನು ಸಾಮಾನ್ಯವಾಗಿ ಜೀವಂತ ಪಳೆಯುಳಿಕೆಗಳೆಂದು ಕರೆಯುತ್ತಾರೆ, ಏಕೆಂದರೆ ಇವು 100 ಮಿಲಿಯನ್ ವರ್ಷಗಳಿಂದಲೂ ಒಂದೇ ತೆರನಾಗಿ ಬದಲಾಗದೆ ಉಳಿದಿವೆ ಎನ್ನಲಾಗಿದೆ.
ಅಕ್ವೇರಿಯಂ ಒಳಗಡೆ ಜಲಚರಗಳಿಗೆ ಸಂಬಂಧಪಟ್ಟಂತೆ ಸೀ ಸ್ನ್ಯಾಕ್ಸ್ ಎನ್ನುವ ಒಂದು ಶಾಪ್ ಕೂಡ ಇದೆ. ನಮಗೆ ಬೇಕಾದ ಹಲವಾರು ತರದ ಗಿಫ್ಟ್ಗಳನ್ನು ನಾವು ಖರೀದಿಸಬಹುದು. ಸ್ನೇಹಿತರೆ, ಸಿ ಅಕ್ವೇರಿಯಂನಲ್ಲಿ ಸಿ ಜೆಲ್ಲಿಸ್ ಗ್ಯಾಲರಿ ಇದೆ. ವಿಶೇಷ ಬೆಳಕಿನೊಂದಿಗೆ ವರ್ಧಿತ ಈ ಪ್ರದೇಶವು ಸುಂದರವಾದ ಈ ಇತಿಹಾಸಪೂರ್ವ ಜೀವಿಗಳ ದ್ರವ ಡೈನಾಮಿಕ್ಸ್ ಅನ್ನು ಪ್ರದರ್ಶಿಸುತ್ತವೆ. ಈ ಜೆಲಾಟಿನಸ್ ಪ್ರಾಣಿಗಳು 95% ನೀರಿನಿಂದ ಮಾಡಲ್ಪಟ್ಟಿದೆ. ಅಲ್ಲದೆ ಮೂಳೆಗಳು, ಹಲ್ಲುಗಳು, ರೆಕ್ಕೆಗಳು ಅಥವಾ ರಕ್ತವನ್ನು ಇವು ಹೊಂದಿಲ್ಲ. ಸುಂದರವಾದ ಬಿಳಿ ಮಚ್ಚೆಯುಳ್ಳ ಸಮುದ್ರ ಜೆಲ್ಲಿ ಮತ್ತು ಮೂನ್ಸಿ ಜೆಲ್ಲಿ ಸೇರಿದಂತೆ 6 ಜಾತಿಯ ಸಮುದ್ರ ಜೆಲ್ಲಿಗಳನ್ನು ಸಿ ಅಕ್ವೇರಿಯಂನಲ್ಲಿ ಬೆಳೆಸಲಾಗಿದೆ. ಅತ್ಯಂತ ಸುಂದರವಾದ ಮತ್ತು ಅಲೌಕಿಕ ಪ್ರದರ್ಶನಗಳಲ್ಲಿ ಒಂದಾದ ಓಷನ್ ಜರ್ನಿಯಲ್ಲಿ ನಾವು ವಿಲಕ್ಷಣವಾಗಿ ಬೆಳಗಿದ ಜೆಲ್ಲಿ ಮೀನುಗಳು, ದೈತ್ಯಾಕಾರದ ಏಡಿಗಳು ಮತ್ತು ಅಗಾಧವಾದ ಆಳವಾದ ಸಮುದ್ರದ ಆಕ್ಟೋಪಸ್ಗಳನ್ನು ಓಪನ್ ಓಷನ್ ಆವಾಸಸ್ಥಾನ ಶೋ ಸ್ಟಾಪರ್ನಲ್ಲಿ ಕಾಣಬಹುದು. ಇದು 36 ಮೀಟರ್ ಉದ್ದ, 8.3 ಮೀಟರ್ ಎತ್ತರದ ವಿಶಾಲವಾದ ಶೋ ಸ್ಟಾಪರ್ ಆಗಿದೆ. ಇಲ್ಲಿ ಮೀನುಗಳು ಮುಖಾಮುಖಿಯಾಗುತ್ತವೆ ಮತ್ತು ಮಕ್ಕಳಿಗೆ ಟಚ್ ಫೂಲ್ ಮಾಡಲು ಉತ್ತಮ ಸಮಯವಾಗಿದೆ. ಓಪನ್ ಓಷನ್ ಆವಾಸಸ್ಥಾನವು ಉಳಿದೆಲ್ಲ ಜಲ ಆಧಾರಿತ ಆಕರ್ಷಣೆಗಿಂತ ಭಿನ್ನವಾಗಿದೆ. 18 ಮಿಲಿಯನ್ ಲೀಟರ್ ನೀರಿನಿಂದ ತುಂಬಿರುವ ಈ ಅದ್ಭುತ ಆವಾಸ ಸ್ಥಾನವು 129ಕ್ಕೂ ಹೆಚ್ಚು ಜಾತಿಯ ಸಮುದ್ರ ಜೀವಿಗಳಿಗೆ ನೆಲೆಯಾಗಿದೆ.
ಅಕ್ವೇರಿಯಂನಲ್ಲಿ ಸಾರ್ಕ್ಸಿಸ್ 12 ವಿಶಿಷ್ಟ ಜಾತಿಯ ಸುಮಾರು 70 ಶಾರ್ಕ್ಗಳನ್ನು ಪ್ರದರ್ಶಿಸಲಾಗುತ್ತದೆ. ಸಮತಟ್ಟಾದ ವೀಕ್ಷಣಾ ಫಲಕ ಮತ್ತು ನೀರೊಳಗಿನ ಸುರಂಗದಿಂದ ಈ ಶಾರ್ಕ್ ಜೀವಿಗಳನ್ನು ನಾವು ಕಾಣಬಹುದು. ಸ್ನೇಹಿತರೆ, ಸುಂದರವಾದ ಈ ಸಿ ಅಕ್ವೇರಿಯಂನಿಂದ ಹೊರಬಂದಾಗ ಹಣದ ಮೌಲ್ಯಕ್ಕೆ ಸಾರ್ಥಕತೆ ಸಿಕ್ಕಂತಾಯಿತು. ಇಂತಹ ಸುಂದರ ಸಿ ಅಕ್ವೇರಿಯಂನನ್ನು ನೋಡಿ ನೀವು ಆನಂದಿಸಿದ್ದೀರಿ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಇಲ್ಲಿಯವರೆಗೂ ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರಗಳು.